ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನಲ್ಲಿರುವಂಥ ವಿಶ್ವವಿಖ್ಯಾತ ಪ್ರವಾಸಿ ತಾಣ ಮೇಲ್ಕೋಟೆಯ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಇದು ರಾಜ್ಯದಲ್ಲಿ ಅತ್ಯಂತ ಪ್ರಮುಖ ಧಾರ್ಮಿಕ, ಪಾರಂಪರಿಕ ಹಾಗೂ ಐತಿಹಾಸಿಕ ಪ್ರವಾಸಿ ತಾಣಗಳಲ್ಲಿ ಕೂಡ ಒಂದಾಗಿದೆ. ಸೊ ಇದು ಮಂಡ್ಯ ಜಿಲ್ಲೆಗೆ ಸೇರಿದೆ. ಸೊ ಇದು ಮಂಡ್ಯದಿಂದ ಒಂದು 30 ಕಿಲೋಮೀಟರ್ ಒಳಗಡೆನೇ ಇದೆ. ಮೈಸೂರಿಂದ 50 ಕಿಲೋಮೀಟರ್ ಮತ್ತು ಬೆಂಗಳೂರಿಂದ 133 ಕಿಲೋಮೀಟರ್ ಒಳಗಡೆ ನಿಮಗೆ ಇದು ಸಿಗುತ್ತೆ. ಹಾಗಿದ್ರೆ ಬನ್ನಿ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಸೊ ಈಗ ನಾನು ನಿಮಗೆ ತೋರಿಸಿದ ದೇವಸ್ಥಾನ ಬಂದು ಯೋಗ ನರಸಿಂಹಸ್ವಾಮಿ ದೇವಸ್ಥಾನ. ಮೇಲ್ಕೋಟೆಯಲ್ಲಿ 2 ಪ್ರಮುಖ ದೇವಾಲಯಗಳಿದೆ. ಒಂದು ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಮತ್ತು ಮತ್ತೊಂದು ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನ. ನಾನು ನಿಮಗೆ ಮೊದಲಿಗೆ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನದ ದರ್ಶನ ಮಾಡಿಸ್ತೇನೆ. ಬನ್ನಿ ಹಾಗಿದ್ರೆ ನೋಡ್ಕೊಂಡು ಬರೋಣ. ಬೆಟ್ಟದ ಮೇಲೆ ಇರುವಂಥದ್ದು ಯೋಗ ನರಸಿಂಹಸ್ವಾಮಿ, ಬೆಟ್ಟದ ಕೆಳಗಡೆ ಇರುವಂಥದ್ದು ಚೆಲುವನಾರಾಯಣ ಸ್ವಾಮಿ. ಸೊ ಈಗೇನು ಬೆಟ್ಟದಲ್ಲಿ ನಿಮಗೆ ಕಾಣಿಸ್ತಿದೆ ಇದು ಯೋಗ ನರಸಿಂಹಸ್ವಾಮಿ ದೇವಸ್ಥಾನ. ನಾನು ಮೊದಲಿಗೆ ನಿಮಗೆ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ದೇವಸ್ಥಾನದಲ್ಲಿರುವಂಥ ಮುಂಭಾಗ. ಈ ರೀತಿ ಅಂಗಡಿಗಳಿದೆ. ಈ ಸ್ಥಳ ಅದೆಷ್ಟು ಪ್ರಸಿದ್ಧಿ, ಅದೆಷ್ಟು ಜನಪ್ರಿಯತೆ ಅಂದರೆ ಬಹಳಷ್ಟು ಚಿತ್ರದ ಹಾಡುಗಳು, ಸಿನಿಮಾಗಳು ಇಲ್ಲಿ ಚಿತ್ರೀಕರಣವಾಗಿದೆ. ಈ ಹಿಂದೆ ಈ ಊರನ್ನು ತಿರುನಾರಾಯಣಪುರಂ ಅಂತೇಳಿ ಕರೀತಿದ್ರು. ಇವಾಗ ಅದು ಮೇಲುಕೋಟೆಯಾಗಿ ಬದಲಾಗಿದೆ. ಇದನ್ನ ಏನಕ್ಕೆ ಮೇಲುಕೋಟೆ ಅಂತ ಕರೀತಾರೆ ಅಂತಂದ್ರೆ, ಮೇಲು ಅಂದ್ರೆ ಅಗ್ರಸ್ಥಾನದಲ್ಲಿದೆ, ಅಂದ್ರೆ ಮೇಲ್ಗಡೆ ಇರುವಂತ ಕೋಟೆ ಆಗಿರೋದ್ರಿಂದ ಇದನ್ನ ಮೇಲುಕೋಟೆ ಅಂತ ಹೇಳಿ ಕರೀತಾರೆ. ಇದರದ್ದು ಇತಿಹಾಸ ಹೇಳೋದಾದ್ರೆ 12ನೇ ಶತಮಾನದಲ್ಲಿ ಮಹಾನ್ ವೈಷ್ಣವ ಸಂತ ಶ್ರೀ ರಾಮಾನುಜಾಚಾರ್ಯರು 14 ವರ್ಷಗಳ ಕಾಲ ಇಲ್ಲಿ ನೆಲೆ ನಡೆಸಿದ್ರಂತೆ. ಸೊ ಇದೇನು ನೋಡ್ತಾ ಇದ್ದೀರಾ, ಇದು ಗರ್ಭಗುಡಿ. ಸೊ ಇಲ್ಲಿಂದ ಹೊರಗಡೆ ಬಂದರೆ ನಿಮಗೆ ಈ ರೀತಿ ದೇವಸ್ಥಾನ ಇದೆ. ಇಲ್ಲಿನ ಕೆತ್ತನೆಗಳು ಬಹಳ ಸುಂದರವಾಗಿದೆ. ಪ್ರತಿಯೊಂದು ಕೆತ್ತನೆಗಳು ತುಂಬ ಚೆನ್ನಾಗಿದೆ. ಮತ್ತು ಪ್ರತಿಯೊಂದು ಕೆತ್ತನೆಗಳಿಂದ ರಾಮಾಯಣನ ಕತೆ ಹೇಳುತ್ತೆ ಅಂತೇಳಿ ಹೇಳ್ತಾರೆ. ಈ ಮುಂದೆ ನಾನು ನಿಮಗೆ ತೋರಿಸ್ತಾ ಬರ್ತೀನಿ ಯಾವ ರೀತಿ ಕೆತ್ತನೆಗಳಿದೆ ಅಂತ ಹೇಳಿ. ದೇವಸ್ಥಾನದ ಒಳಗಡೆನೂ ಕೂಡ ನಿಮಗೆ ಬಹಳಷ್ಟು ದೇವಾಲಯಗಳಿವೆ. ನೋಡಿ, ಪ್ರತಿಯೊಂದು ಕಂಬಗಳಲ್ಲೂ ವಿಶೇಷವಾದ ಕೆತ್ತನೆಗಳಿದೆ. ಇಲ್ಲಿ ವರ್ಷಕ್ಕೊಮ್ಮೆ ವೈರ್ಮುಡಿ ಕೂಡ ನಡೆಸ್ತಾರೆ. ವೈರ್ಮುಡಿ ಬ್ರಹ್ಮೋತ್ಸವ ಅಂತ ಹೇಳಿ ಕೂಡ ಪ್ರತಿ ವರ್ಷ ಇದನ್ನು ನಡೆಸ್ಕೊಳ್ತಾ ಬರ್ತಾರೆ. ಆ ಟೈಮಲ್ಲಿ ತುಂಬ ರಶ್ ಇರುತ್ತೆ, ಬಹಳಷ್ಟು ಭಕ್ತಾದಿಗಳು ಸೇರ್ತಾರೆ ಆ ಟೈಮಲ್ಲಿ. ನೋಡಿ, ಪ್ರತಿಯೊಂದು ಕೆತ್ತನೆಗಳು ವಿಭಿನ್ನವಾಗಿದೆ. ಸೊ ದೇವಾಲಯ ಪ್ರತಿದಿನ ಬೆಳಗ್ಗೆ 7:30ಕ್ಕೆ ತೆಗೆಯುತ್ತೆ. ಮತ್ತೆ 1:30ಕ್ಕೆ ಅದನ್ನು ಮುಚ್ಚುತ್ತಾರೆ. ಅಂದರೆ ಊಟದ ವಿರಾಮವನ್ನು ಕೊಡ್ತಾರೆ. ಮತ್ತೆ 3:00ವರೆಗೆ ತೆಗೆಯುತ್ತೆ ದೇವಾಲಯ. ಮತ್ತೆ ಸಂಜೆವರೆಗೆ ಅದು ಓಪನ್ ಇರುತ್ತೆ. ನೋಡಿ, ಪ್ರತಿಯೊಂದು ಕೆತ್ತನೆಗಳು ನಿಮಗೆ ರಾಮಾಯಣದ ಕಥೆಗಳನ್ನು ಹೇಳುತ್ತೆ. ಪ್ರತಿಯೊಂದು ಕೆತ್ತನೆಗಳು ವಿಭಿನ್ನವಾಗಿದೆ. ನೀವು ಭೇಟಿ ಕೊಟ್ಟಾಗ ನೋಡ್ಬೋದು. ನೀವು ನೋಡಿ, ಈ ರೀತಿ ವಿಭಿನ್ನವಾಗಿದೆ. ಪ್ರತಿಯೊಂದು ಕೆತ್ತನೆಗಳು ರಾಮಾಯಣದ ಕಥೆಗಳನ್ನು ಹೇಳುತ್ತೆ.
ರಾತ್ರಿ 8ರವರೆಗೆ ದೇವಸ್ಥಾನ ತೆಗ್ದಿರುತ್ತೆ. ನಿಮಗೆ ಮೈಸೂರಿಂದ ಮತ್ತು ಮಂಡ್ಯದಿಂದ ಬಹಳಷ್ಟು ಸಾರಿಗೆ ವ್ಯವಸ್ಥೆಗಳಿದೆ. ಪ್ರತಿ 20 ನಿಮಿಷಕ್ಕೆ ಒಂದು ನಿಮಗೆ ಬಸ್ಗಳಿದೆ. ನೋಡಿ, ಪ್ರತಿಯೊಂದು ಕಂಬಗಳಲ್ಲೂ ನೀವು ರಾಮಾಯಣನ ನೋಡ್ಬೋದು. ಇದು ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನದ ಒಳಗಡೆ ಇರುವಂಥ ಕೆತ್ತನೆಗಳಿದು. ಪ್ರತಿಯೊಂದು ಕಂಬದ ಮೇಲೂ ನೀವು ಕೆತ್ತನೆಗಳನ್ನು ನೋಡ್ಬೋದು. ಇದು ದೇವಸ್ಥಾನದ ಹೊರಗಡೆ. ನೀವು ಚೆಲುವನಾರಾಯಣ ಸ್ವಾಮಿ ದರ್ಶನ ಮಾಡಿಕೊಂಡು ಬಂದ ನಂತರ ನೀವು ಇಲ್ಲಿ ಕಲ್ಯಾಣಿಗೆ ಕೂಡ ಹೋಗ್ಬೋದು. ನೋಡಿ, ಇದು ಕಲ್ಯಾಣಿಯ ಎಂಟ್ರೆನ್ಸ್. ಈ ಕಲ್ಯಾಣಿನಲ್ಲಿ ಬಹಳಷ್ಟು ಹಾಡುಗಳು ಮತ್ತು ಸಿನಿಮಾಗಳು ಚಿತ್ರೀಕರಣವಾಗಿದೆ. ಬಾಲಿವುಡ್ನ ಭೂಲ್ ಭುಲೈಯಾ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಬಹಳಷ್ಟು ಫಿಲ್ಮ್ಸ್ಗಳದ್ದು ಚಿತ್ರೀಕರಣವಾಗಿದೆ. ಮೊದಲು ಈ ದೇವಸ್ಥಾನ ರಾಜರ ಮನೆತನದವರ ಆಶ್ರಯದಲ್ಲಿತ್ತು, ಅಂದರೆ ಮೈಸೂರು ರಾಜರ ಆಶ್ರಯದಲ್ಲಿತ್ತು. ಸೊ ರಾಜರು ಬಹಳಷ್ಟು ಕೊಡುಗೆಗಳನ್ನು ನೀಡಿದ್ದಾರೆ ಈ ದೇವಸ್ಥಾನಕ್ಕೆ. ಅಂದರೆ ವಜ್ರ ಆಭರಣಗಳ ರೂಪದಲ್ಲಿ ಬಹಳಷ್ಟು ಕೊಡುಗೆಗಳನ್ನು ಈ ದೇವಸ್ಥಾನಕ್ಕೆ ನೀಡಿದ್ದಾರೆ. ಸೊ ನೋಡಿ, ಈ ರೀತಿ ಇದೆ ಕಲ್ಯಾಣಿ. ಬಹಳ ದೊಡ್ಡದಾದ ಕಲ್ಯಾಣಿ. ನೋಡಿ, ಇಲ್ಲಿ ಒಂದು ಮಂಟಪವೂ ಇದೆ.
ನಿಮಗೆ ಕಲ್ಯಾಣಿನಲ್ಲಿ ಸ್ನಾನ ಮಾಡೋ ವ್ಯವಸ್ಥೆ ಕೂಡ ಇದೆ. ಸೊ ನೀವು ಕಲ್ಯಾಣಿಯಿಂದ ಹೊರಗಡೆ ಬಂದರೆ ನಾವಿಲ್ಲಿ ಯೋಗ ನರಸಿಂಹಸ್ವಾಮಿ ದೇವಾಲಯಕ್ಕೆ ಹೋಗ್ಬೋದು. ಸೊ ಇದಿರೋದು ಬೆಟ್ಟದ ಮೇಲೆ. ಸೊ ನೀವು ಬೆಟ್ಟದ ಮೇಲೆ ಹೋಗಿ ಯೋಗ ನರಸಿಂಹಸ್ವಾಮಿ ದರ್ಶನ ಪಡೆದು ಮತ್ತು ಬೆಟ್ಟದ ಮೇಲಿಂದ ನೀವು ಮೇಲ್ಕೋಟೆಯನ್ನು ನೋಡಿದ್ರೆ ಭಾಳ ಸುಂದರವಾಗಿ ಕಾಣಿಸುತ್ತೆ. ಅಲ್ಲಿಂದ ಕಲ್ಯಾಣಿನೂ ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಇದು ಬೆಟ್ಟದ ದಾರಿ. ಎಲ್ಲಿ ಕಾಣಿಸ್ತಿದೆಯಲ್ಲ ಅದೇನೆ ಯೋಗ ನರಸಿಂಹಸ್ವಾಮಿ ದೇವಾಲಯ. ಸೊ ಈ ರೀತಿ ಮೆಟ್ಟಿಲುಗಳನ್ನ ಹತ್ಕೊಂಡು ನಾವು ದೇವಸ್ಥಾನಕ್ಕೆ ಹೋಗಬೇಕು. ಸೊ ಇದೆ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ. ಸೊ ಇಲ್ಲಿಂದ ಮೇಲ್ಕೋಟೆ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನನ್ನ ಮುಂದಿನ ವಿಡಿಯೋದಲ್ಲಿ ಕಂಪ್ಲೀಟ್ ಏರಿಯಲ್ ವ್ಯೂ ಹಾಕ್ತೀನಿ ನಾನು, ಹೇಗಿದೆ ಮೇಲ್ಕೋಟೆ ಅಂತ ಹೇಳಿ. ಅಂದರೆ ಯೋಗ ನರಸಿಂಹಸ್ವಾಮಿ ದೇವಾಲಯದಿಂದ ಹೇಗೆ ಕಾಣುತ್ತೆ ಮೇಲ್ಕೋಟೆ ಅಂತೇಳಿ ನಾನು ನಿಮಗೆ ಕಂಪ್ಲೀಟ್ ವ್ಯೂನ ಹಾಕ್ತೀನಿ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋದಲ್ಲಿ. ಅದನ್ನು ನೀವು ನೋಡ್ಬೋದು. ಮತ್ತು ಹಾಗೆ ನಾನು ನಿಮಗೆ ಒಂದು ಭಾಳ ಪ್ರಸಿದ್ಧವಾದ ಮೆಸ್ಸನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ, ಸುಬಣ್ಣ ಮೆಸ್ನ. ಅಲ್ಲಿ ಹೇಗೆ ಪುಳಿಯೋಗರೆ ಇರುತ್ತೆ ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದೇ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ.